ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ದೀನಭಾವದಿಂದ ಎಡೆಬಿಡದೆ ಪ್ರಾರ್ಥಿಸಿರಿ. ರೀಪ್ರಿಂಟ್ ಪುಟ 3841, ಪುಟದ ಸಂಖ್ಯೆ 82-83. ದೇವರು ತಡ ಮಾಡಿದರೂ ಅನ್ಯಾಯಸ್ಥನಾಗಿರುವುದಿಲ್ಲ. ಸಾಮ್ಯವು ಈ ಅನ್ಯಾಯಗಾರನಾದ ನ್ಯಾಯಾಧಿಪತಿಯನ್ನು ನಮ್ಮ ಪರಲೋಕದ ತಂದೆಗೆ ಹೋಲಿಸಿ ಆತನನ್ನು ಅನ್ಯಾಯಗಾರನಾದ ನ್ಯಾಯಾಧಿಪತಿ ಎಂದು ಪರೋಕ್ಷವಾಗಿ ಸೂಚಿಸಿ ಹೇಳುವುದಿಲ್ಲ. ಪ್ರತಿಯಾಗಿ ಅದು ಈ ಇಬ್ಬರಲ್ಲಿನ ವ್ಯತ್ಯಾಸವನ್ನು ತೋರಿಸಿಕೊಟ್ಟು ನಮಗೆ ಒಂದು ಪಾಠವನ್ನು, ಅಂದರೆ ಒಬ್ಬ ಅನ್ಯಾಯಗಾರನಾದ ನ್ಯಾಯಾಧಿಪತಿಯೂ ಸಹ ಕಡೆಯಲ್ಲಿ ಸ್ವಾರ್ಥಪರ ಉದ್ದೇಶದಿಂದ ಪರಿಹಾರವನ್ನು ದೊರಕಿಸಿಕೊಡುವುದಾದರೆ ಅನ್ಯಾಯಸ್ಥನೂ ಇಲ್ಲವೇ ಪ್ರೀತಿ ಇಲ್ಲದವನೂ ಆಗಿರದ ಹಾಗೂ ತನ್ನ ಜನರ ಹಿತಾಸಕ್ತಿಗಳ ಬಗ್ಗೆ ಕಾಳಜಿ ಹೊಂದಿರುವ ಪರಲೋಕದ ನಮ್ಮ ತಂದೆಯು ಅವರ ಪ್ರಾರ್ಥನೆಗೆ ಖಂಡಿತವಾಗಿಯೂ ಲಕ್ಷ್ಯ ಕೊಡುವನೆಂಬ ಅಂಶವನ್ನು ನಮಗೆ ತಿಳಿಸಿಕೊಡುತ್ತದೆ. ಹೀಗಿರಲು ನಮ್ಮ ಅಭಿಪ್ರಾಯದಲ್ಲಿ ಈ ಒಂದು ಸಂಗತಿಯು ಸತತವಾಗಿ ನಮ್ಮ ಪ್ರಾಮಾಣಿಕ ಪ್ರಾರ್ಥನೆಯನ್ನು ಬಯಸುವಂಥದ್ದಾಗಿದ್ದು, ಈ ಪ್ರಾರ್ಥನೆಗೆ ಉತ್ತರವು ಶೀಘ್ರವಾಗಿ ದೊರೆಯದಿದ್ದರೂ ನಾವು ದೇವರಿಗೆ ಲಂಚವನ್ನು ನೀಡಲು ಸಾಧ್ಯವಿಲ್ಲದ, ಇಲ್ಲವೇ ನಾವು ಆತನಿಗೆ ಬೇರಾವ ವಿಧದಲ್ಲಿಯೂ ಪ್ರಯೋಜನಕ್ಕೆ ಬಾರದ ಕಾರಣದಿಂದ ಆತನು ನಮ್ಮ ವಿಷಯದಲ್ಲಿ ಕಾಳಜಿಯಿಲ್ಲದೆ ಅನ್ಯಾಯಗಾರನಾದ ನ್ಯಾಯಾಧಿಪತಿಯಾಗುವನೆಂದು ತೀರ್ಮಾನಿಸಬಾರದು. ಇಲ್ಲವೇ ನಾವು ದೇವರನ್ನು ಕಾಡದ ಹೊರತು ಆತನು ಸ್ವಾರ್ಥಪರನಾಗಿ ನಮ್ಮ ಹಿತಾಸಕ್ತಿಗಳ ವಿಷಯಕ್ಕೆ ಲಕ್ಷ್ಯ ನೀಡದಂಥವನೆಂದು ಆತನ ಬಗ್ಗೆ ಆಲೋಚಿಸಲೂಬಾರದು. ಆದರೆ ನಾವು ಆತನನ್ನು ಪ್ರೀತಿಮಯವನಾದ ಪರಲೋಕದಲ್ಲಿರುವ ನಮ್ಮ ತಂದೆಯೆಂದು, ಆತನ ಕೈಗಳು ನಮಗೆ ಸಹಾಯ ನೀಡದಷ್ಟು ಸಂಕುಚಿತವಾದವುಗಳಲ್ಲವೆಂದು, ನಮ್ಮ ಮೇಲಿರುವ ಆತನ ಪ್ರೀತಿಯು ಕೊರತೆಯುಳ್ಳದ್ದಲ್ಲ, ಆದರೆ ಗಾಢವಾದದ್ದೆಂದು ಯೋಚಿಸಬೇಕು. ಒಬ್ಬ ತಂದೆ ತನ್ನ ಮಕ್ಕಳನ್ನು ಕನಿಕರಿಸುವಂತೆ ಆತನು ನಮ್ಮನ್ನು ಪ್ರೀತಿಸುತ್ತಾನೆ ಮತ್ತು ದೇವರ ಗುಣ ಅತಿಶಯಗಳ ವಿಷಯವಾದ ನಮಗಿರುವ ಪರಿಜ್ಞಾನ ಹಾಗೂ ಆತನ ನಂಬಿಗಸ್ತಿಕೆಯಲ್ಲಿ ನಮ್ಮಲ್ಲಿರುವ ಭರವಸೆಯ ಮೂಲಕವಾಗಿ ನಾವು ತಾಳ್ಮೆ ಹೊಂದಿದವರಾಗಿ ನಮ್ಮ ಬೇಡಿಕೆಗಳು ಆತನ ಜ್ಞಾನ, ವಿವೇಕ, ಪ್ರೀತಿ, ಕರುಣೆ, ಬಲ, ಅಧಿಕಾರ, ತಿಳುವಳಿಕೆಗಳ ಅನುಸಾರವಾಗಿ ಈಡೇರಿಸಲ್ಪಡುವುದೆನ್ನುವುದರಲ್ಲಿ ಭರವಸೆಯುಳ್ಳವರಾಗಿರಬೇಕು. ದೇವರ ಚಿತ್ತಾನುಸಾರವಾಗಿ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಸಂಗತಿಗಳು ಅನುಕೂಲಕರವಾಗುತ್ತವೆ ಎಂಬುದನ್ನು ತಿಳಿಯಬೇಕು. ನಮ್ಮ ಕರ್ತನು ಸಾಮ್ಯವಾಗಿ ಅನ್ವಯ ಮಾಡಿ ಹೀಗೆ ಹೇಳಿರುವನು: ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆಯಿಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡಮಾಡಿದರೂ ನ್ಯಾಯವನ್ನು ತೀರಿಸದೇ ಇರುವನೇ? ಈ ಸಂಗತಿಯಲ್ಲಿ ಆತನು ವಿಶೇಷವಾಗಿ ಯಾವ ಆತುರವನ್ನು ತೋರದಿದ್ದರೂ ಅವರಿಗೆ ಬೇಗನೆ ಉತ್ತರ ಕೊಡುವನು. ಇಲ್ಲಿರುವ ಪಾಠವೇನೆಂದರೆ, ನಾವು ದೇವರಲ್ಲಿಯೂ ಹಾಗೂ ಕಡೆಯಲ್ಲಿ ನೀತಿಗೆ ಜಯ ಲಭಿಸುವುದೆಂಬ ಆತನ ವಾಗ್ದಾನಗಳಲ್ಲಿಯೂ ಭರವಸೆಯುಳ್ಳವರಾಗಿರಬೇಕೆಂಬುದು. ಈ ಭರವಸೆಯ ಪ್ರಮಾಣವು ನಾವು ವಾಗ್ದಾನಗಳನ್ನು ಭದ್ರವಾಗಿ ಹಿಡಿದುಕೊಂಡು ಎಂದೂ ಸಂದೇಹ ಪಡದೆ ಅದಕ್ಕಾಗಿ ಕೇವಲ ಕಾದುಕೊಂಡಿರುವಂಥ ನಮ್ಮ ಪೂರ್ಣವಾದ ನಂಬಿಕೆಯ ಪ್ರಮಾಣಕ್ಕೆ ಅನುಗುಣವಾಗಿರುತ್ತದೆ. ಯಾರು ಹೀಗೆ ನಂಬಿಕೆ ಹಾಗೂ ಭರವಸೆಗಳ ಮೂಲಕವಾಗಿ ದೇವರ ಬಳಿಗೆ ಬರುವರೋ ಅವರು ಪದೇ ಪದೇ ಆತನ ಬಳಿಗೆ ಬಂದು ಪ್ರತಿ ಬರುವಿಕೆಯಲ್ಲಿಯೂ ಪುನಶ್ಚೇತನ ಪಡೆಯಬಹುದು. ಯಾಕೆಂದರೆ ಅವರು ಸರ್ವಶಕ್ತನನ್ನು ಪರಿವರ್ತನೆಗೊಳಿಸಿ ಸಂಪೂರ್ಣವಾಗಿ ನೀತಿಯುಳ್ಳವುಗಳೆಂದು ಗುರುತಿಸಿಕೊಂಡಿರುವ ಆತನ ಯೋಜನೆ ಮತ್ತು ಏರ್ಪಾಡುಗಳನ್ನು ಪರಿವರ್ತಿಸುವ ನಿರೀಕ್ಷೆಯಿಂದ ಕೂಡಿದವರಾಗಿ ಆತನ ಬಳಿಗೆ ಬರುವುದಿಲ್ಲ. ಪ್ರತಿಯಾಗಿ ಅವರು ಬರುವ ಕಾರಣ ಅವರು ದೇವರ ವಾಗ್ದಾನಗಳನ್ನು ನಂಬಿದವರಾಗಿ ಆತನೊಂದಿಗೆ ಅನ್ಯೋನ್ಯತೆಗೆ ಬಂದು ನಮ್ಮ ಹೃದಯಗಳನ್ನು ವಿಶ್ರಮಗೊಳಿಸಿ ಹಾಗೂ ಆ ಮೂಲಕವಾಗಿ ಆದರಣೆ ಹೊಂದುವ ಸಲುವಾಗಿ ಬರುವವರಾಗಿರುವರು. ತಂದೆಯು ತಾನೇ ತಮ್ಮನ್ನು ಪ್ರೀತಿಸುವನೆಂತಲೂ ಹಾಗೂ ಆತನು ಒಂದು ನಿಗದಿತ ಸಮಯದಲ್ಲಿ
ಪಾಪ ಮರಣವೆಂಬ ವಿರೋಧಿಯ ಬಂಧನದಿಂದ ತನ್ನವರನ್ನು ಬಿಡುಗಡೆ ಮಾಡುವನೆಂಬುದನ್ನು ನಮ್ಮ ಹೃದಯಗಳಿಗೆ ಪ್ರಾರ್ಥನೆಗಳ ಮೂಲಕವಾಗಿ ಆಶ್ವಾಸನೆ ನೀಡಿಕೊಳ್ಳುವರು. ಇದಕ್ಕೆ ಬಹುಕಾಲ ಹಿಡಿಸುವುದೆಂದು ತೋರಬಹುದು. ಆದರೆ ಸೂಕ್ತವಾದ ನಂಬಿಕೆಯನ್ನು ಪ್ರಯೋಗಿಸಿದ್ದಲ್ಲಿ ಪ್ರತಿಯೊಂದು ವಿಳಂಬದ ಹಂತಗಳಲ್ಲಿಯೂ ಅವರಿಗೆ ಒಂದು ಆಶೀರ್ವಾದವು ಲಭಿಸುವುದು ಹಾಗೂ ಅದರಿಂದ ಉಂಟಾದ ಆಶೀರ್ವಾದವು ಬಹು ಫಲಕಾರಿಯಾಗಿರುವುದು. ನಮ್ಮ ಕರ್ತನು ಹೀಗೆ ಹೇಳಿ ಒಂದು ಸಾಮ್ಯವನ್ನು ಮುಕ್ತಾಯಗೊಳಿಸಿರುವನು. ಅವರಿಗೆ ಬೇಗ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ. ಇದರ ಅರ್ಥವೇನಿರಬಹುದೆಂದರೆ, ತನ್ನ ಜನರನ್ನು ಬಿಡುಗಡೆ ಮಾಡುವ ಸಮಯ ಬಂದಾಗ ಕರ್ತನು ಇಹಲೋಕಾಧಿಪತಿಯ ಅಧೀನದಲ್ಲಿರುವ ಎಲ್ಲ ಅನೀತಿ ವ್ಯವಸ್ಥೆಗಳ ವಿರುದ್ಧದ ತನ್ನ ಕಾರ್ಯವನ್ನು ಮೊಟಕು ಮಾಡಿ ಅದನ್ನು ಪೂರ್ಣಗೊಳಿಸುವನು. ಇವುಗಳು ಆ ಮಹಾವಿರೋಧಿಯ ಅಧೀನದಲ್ಲಿದ್ದು ಸತ್ಯ, ನೀತಿ ಮುಂತಾದವುಗಳನ್ನು ವಿರೋಧಿಸುವಂಥವುಗಳಾಗಿ ಜೀವಿತದ ಆಗು ಹೋಗುಗಳಲ್ಲಿ ಅವು ಪ್ರಮುಖ ಸ್ಥಾನವನ್ನು ಆಕ್ರಮಿಸಿಕೊಂಡಿರುವವು. ಅಥವಾ ಬೇರೊಂದು ರೀತಿಯಲ್ಲಿ ಹೇಳುವುದಾದರೆ, ತನ್ನ ನೀತಿ ರಾಜ್ಯವನ್ನು ಬರಮಾಡಲು ಕರ್ತನು ನಿಜವಾಗಿಯೂ ಬಹು ವಿಳಂಬ ಮಾಡುವುದಿಲ್ಲವೆಂಬುದು. ಮನುಷ್ಯರ ದೃಷ್ಟಿಯಲ್ಲಿ ಕರ್ತನು ಲೋಕವನ್ನು ವಿಮೋಚಿಸಿದ ಕಾಲದಿಂದ ಈವರೆಗೆ, ಅಂದರೆ ತನ್ನ ರಾಜ್ಯವನ್ನು ಸ್ಥಾಪಿಸುವ ಸಮಯದವರೆಗಿನ 18 ಶತಮಾನಗಳು ಒಂದು ದೀರ್ಘಕಾಲವಾಗಿ ಕಾಣಬಹುದು. ಇದು ತ್ವರಿತವಾಗಿರದು ಎಂದು ಹೇಗೆ ಹೇಳಲು ಸಾಧ್ಯ? ನಮ್ಮ ಉತ್ತರವೇನೆಂದರೆ, ಕರ್ತನ ಎಣಿಕೆಯಲ್ಲಿ 1,000 ವರ್ಷಗಳು ಒಂದು ದಿನದಂತಿರುವುದು. ಹೀಗಾಗಿ ಈ ದೃಷ್ಟಿಯಿಂದ ಈ ಸಂಪೂರ್ಣ ಅವಧಿಯು 2 ದಿನಗಳಿಗಿಂತಲೂ ಕಡಿಮೆಯಾಗಿರುವುದು. ಇಂದು ನಮಗೆ ಅಗತ್ಯವಾದುದೆಂದರೆ, ಈ ಸಂಗತಿಯನ್ನು ನೋಡುವಾಗ ನಾವು ಕರ್ತನ ದೃಷ್ಟಿಕೋನದ ಮೂಲಕ ನೋಡಬೇಕೆಂಬುದೇ. 2 ಅಭಿಪ್ರಾಯಗಳು ಸತ್ಯವೇದದ ಅನುಸಾರವಾಗಿರುವಂಥವುಗಳೇ. ಆದುದರಿಂದ ಇದರಲ್ಲಿ ಯಾವುದು ಕರ್ತನು ಉದ್ದೇಶಿಸಿರುವಂಥದ್ದೆನ್ನುವ ಬಗ್ಗೆ ನಾವು ವಿವಾದಿಸುವ ಅಗತ್ಯವಿರುವುದಿಲ್ಲ. ನಾವು ಎರಡನ್ನೂ ತೆಗೆದುಕೊಳ್ಳಬೇಕೆನ್ನುವುದು ಕರ್ತನ ಅರ್ಥವಾಗಿರುವ ಸಂಭವವಿರುವುದು.